ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ರೂಲ್ಸ್ ಹಾಗೆ ಬಿಎಲ್ಒಗಳ ದುರ್ಬಳಕೆ ಆರೋಪ ಈಗ ಕೇಳಿಬರ್ತಾ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ಮುಖಂಡರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ಸದ್ಯ ಎಸ್ಐಆರ್ ಅನ್ನ ನಡೆಸಿದ್ರು. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನಿನ್ನೆಯ ವಿಡಿಯೋವನ್ನ ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ರು. ಚುನಾವಣಾ ಆಯೋಗದ ಸೂಚನೆ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಈಗ ಮತಗಳ ತೀವ್ರ ಪರಿಷ್ಕರಣೆ ಎಸ್ಐಆರ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆಯಲ್ಲ ಕೇಂದ್ರ ಸರ್ಕಾರ, ಮತ್ತೆ ಬಿಎಲ್ಒಗಳು ಬೂತ್ ಮಟ್ಟದ ಅಧಿಕಾರಿಗಳು ಸದ್ಯ ಈ ಒಂದು ಯೋಜನೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಕೇಳಿಬರ್ತಾ ಇದೆ. ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಪಕ್ಷದ ಮುಖಂಡರಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಅನ್ನ ನಡೆಸಿದ್ರು. ನಿನ್ನೆ ಈ ವಿಡಿಯೋವನ್ನ ಎಚ್.ಡಿ. ಕುಮಾರಸ್ವಾಮಿ ಬಿಡುಗಡೆ ಕೂಡ ಮಾಡಿದ್ರು. ಚುನಾವಣಾ ಆಯೋಗದ ಸೂಚನೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಆರೋಪಿಸಿದೆ. ಇಲ್ಲಿ ವಿಪಕ್ಷ ವರ್ಸಸ್ ಸರ್ಕಾರದ ನಡುವೆ ಎಸ್ಐಆರ್ ವಾರ್ ತೀವ್ರವಾಗಿ ನಡೀತಾ ಇದೆ. ನೋಡಿ, ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಇದು ಸರ್ಕಾರಕ್ಕೆ ಸವಾಲಾಗಿ ಮಾರ್ಪಟ್ಟಿದೆ. ಗಮನಿಸ್ತಾ ಇದೀವಿ, ಕೇಂದ್ರ ಸರ್ಕಾರ 2028ರ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ತೀವ್ರ ಮತ ಪರಿಷ್ಕರಣೆ ಎಸ್ಐಆರ್ ಅನ್ನ ಏನು ಯೋಜನೆಗೆ ತಂದಿದೆ, ಈಗ ಸದ್ಯ ಅದನ್ನ ರಾಜ್ಯದಲ್ಲಿರುವಂತಹ ಪ್ರೆಸೆಂಟ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಇದನ್ನ ಅಲ್ಲಿರುವಂತಹ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದೆ ಅಂತ ಹೇಳ್ಬಿಟ್ಟು ಈಗ ಸದ್ಯ ಮೈತ್ರಿ ಪಕ್ಷ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ನೋಡಿ, ಈ ಒಂದು ಯೋಜನೆಯನ್ನ ಅದ್ ಹೆಂಗೆ ಇವರು ದುರುಪಯೋಗ ಪಡಿಸ್ಕೊಂತಾರೆ. ಸರಿ, ಮತ ಪರಿಷ್ಕರಣೆ ಮಾಡಬೇಕು, ಯಾವ ತರ ಪರಿಷ್ಕರಣೆ ಮಾಡಬೇಕು? ಮನೆ ಮನೆಗೆ ಭೇಟಿ ಕೊಡ್ತಾರ, ಅಲ್ಲಿ ಅವರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, GST ಕಟ್ತಾರ, ಟ್ಯಾಕ್ಸ್ ಕಟ್ತಾರ, ಈ ಎಲ್ಲ ಆಯಾಮದಲ್ಲಿ ಮನೇಲಿ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾರೆ, ಎಷ್ಟು ಜನ ಮನೇಲಿ ಇದ್ದಾರೆ, ಯಾರೆಲ್ಲ ಅನರ್ಹರನ್ನ ಮಾಡಬೇಕು ಅಂದ್ರೆ ಯಾರಾದ್ರೂ ಮೃತಪಟ್ಟಿದಾರ, ಹೊಸದಾಗಿ 18 ವರ್ಷ ಯಾರಾದ್ರೂ ತುಂಬಿರೋರಿದ್ರೆ ಅವರಿಗೆ ಏನಾದ್ರೂ ಮತ್ತೆ ಹೊಸದಾಗಿ ವೋಟರ್ ID ಮಾಡ್ಕೊಡ್ಬೇಕಾ, ಅಥವಾ ಈ ಮತದಾನ ಮಾಡೋದ್ರಿಂದ ಯಾರಾದ್ರೂ ವಂಚಿತಕ್ಕೆ ಒಳಗಾಗಿದ್ರೆ ಅವರಿಗೆ ಹೊಸದಾಗಿ ಮತದಾನ ಮಾಡುವಂತ ರೈಟ್ಸ್ ಕೊಡುವಂತ ನಿಟ್ಟಿನಲ್ಲಿ ಎಲ್ಲಾ ಆಯಾಮದಲ್ಲೂ ಕೂಡ SIR ಮಾಡಬೇಕು. ಆದ್ರೆ ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷದ ಈ ಒಂದು ಯೋಜನೆಯನ್ನ ಯಾವ ರೀತಿ ತೆಗೆದುಕೊಂಡಿದೆ, ಬಾಂಗ್ಲಾದೇಶದ ಪ್ರಜೆಗಳನ್ನ ಮುನ್ನೆಲೆಗೆ ತಂದಿದ್ದಾರೆ. ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಅನರ್ಹರನ್ನ ಮುಂದಿಟ್ಟುಕೊಂಡು ಅವರಿಗೆ ವೋಟರ್ ID ಮಾಡ್ಕೊಡ್ತಿದ್ದಾರೆ ಎಂಬರ್ಥದಲ್ಲಿ ಸದ್ಯ ಈಗ ಎಚ್.ಡಿ. ಕುಮಾರಸ್ವಾಮಿ ತೀವ್ರವಾಗಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಸೊ ಈ ಕುರಿತಂತೆ ಈಗ ಸದ್ಯ ಮೈತ್ರಿ ಪಕ್ಷ ಈಗ ಜೆಡಿಎಸ್ ಹಾಗೆ ಬಿಜೆಪಿ ಎರಡೂ ಕೂಡ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದೆ. ಚುನಾವಣಾ ಆಯೋಗದ ಸೂಚನೆಯನ್ನ ಕೊಟ್ಟಿರ್ತಾರೆ, ಒಂದಿಷ್ಟು ರೂಲ್ಸ್ ಅನ್ನ ಹಾಕಿ ಕೊಟ್ಟಿರ್ತಾರೆ. ಇದೇ ಆಯಾಮದಲ್ಲಿ ಇದೇ ಮಾನದಂಡಗಳನ್ನ ಒಳಗೊಂಡು ನೀವು SIR ಪ್ರಕ್ರಿಯೆ ಮುಗಿಸಬೇಕು ಅಂತ ಹೇಳಿ. ಆದ್ರೆ ಈ ಆಯಾಮಗಳನ್ನ ಕಾಂಗ್ರೆಸ್ ಮರ್ತಿದೆ. ಜೊತೆಗೆ ಯಾರು ಬಿಎಲ್ಒಗಳು ಬೂತ್ ಮಟ್ಟದ ಅಧಿಕಾರಿಗಳಿದಾರಲ್ಲ, ಆ ರೂಲ್ಸ್ ಪ್ರಕಾರ ಯಾರು ಕೂಡ ಅಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇನ್ನು ಈ ಕುರಿತಂತೆ ಇದು ಯಾವ ತರದ ಸದ್ಯ ಚಿತ್ತ ನೆಟ್ಟಿದೆ ಅಂತ ಅಂದ್ರೆ ವಿಪಕ್ಷ ವರ್ಸಸ್ ಸರ್ಕಾರದ ನಡುವೆ ಈಗ SIR ವಾರ್ ಶುರುವಾಗಿದೆ. ವಿಪಕ್ಷ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಒಂದು ಹಂತದಲ್ಲಿ ಯಾವ ತರದ SIR ನಡೆಸಬೇಕು, ಕೇಂದ್ರ ಸರ್ಕಾರ ಯಾವೆಲ್ಲ ಮಾನದಂಡಗಳನ್ನ ಹೊರಡಿಸಿದೆ ಹಂಗ್ ಮಾಡಿ ಅಂತ ಅಂದ್ರೆ, ಸರ್ಕಾರ ಮಾತ್ರ ಅವರಿಗೆ ಬೇಕಾದ ಯೋಜನೆಯಲ್ಲಿ ಅವರಿಗೆ ಯಾವ ತರ ಹೊಸದಾಗಿ ಮತಗಳನ್ನ ಆಡ್ ಮಾಡಬೇಕು, ಹೊಸದಾಗಿ ಎಲ್ಲೆಲ್ಲಿ ಮತದಾರರನ್ನ ಫಿಲ್ ಮಾಡಬೇಕು ಆ ಆಯಾಮದಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸದ್ಯ ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಸದ್ಯಕ್ಕೆ ವಿಪಕ್ಷ ವರ್ಸಸ್ ಸರ್ಕಾರ ಈ ಎರಡು ಆಯಾಮದಲ್ಲಿ ತೀವ್ರತೆಯನ್ನ ಪಡ್ಕೊಂಡಿದೆ. ಮತ್ತೆ ಬಿಜೆಪಿ ಕೂಡ ಇದಕ್ಕೆ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದೆ. ಈ ಆರೋಪಗಳು ಸದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗಿ ಮಾರ್ಪಟ್ಟಿದೆ. ಹಾಗಿದ್ರೆ ಇದನ್ನ ಹೆಂಗ್ ತೆಗೆದುಕೊಂಡು ಹೋಗುತ್ತೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಮಾನದಂಡಗಳೇ ಒಂಥರ ಇದೆ, ಕಾಂಗ್ರೆಸ್ ನಡೆಸ್ತಾ ಇರುವಂತಹ SIR ಪ್ರಕ್ರಿಯೆನೇ ಒಂಥರ ಇದೆ. ಸೊ ಹಾಗಾಗ್ಬಿಟ್ಟು ಇದು ಸದ್ಯ ಸರ್ಕಾರದ ಸವಾಲಾಗಿ ಮಾರ್ಪಟ್ಟಿದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಮಸೀದಿ ಶಾದಿ ಮಹಲ್ಗಳಲ್ಲಿ SIR ಅರ್ಜಿಯನ್ನು ಕೊಡ್ತಿದಾರಂತೆ. SIR ಅರ್ಜಿನ ಎಲ್ಲಿ ಕೊಡ್ಬೇಕು? ಮಸೀದಿಗಳಿಗೆ ಹೋಗಿ ಕೊಡ್ಬೇಕಾ? ಎಸ್. ಮತ್ತೆ ಚುನಾವಣಾ ಆಯೋಗದ ಸೂಚನೆಯನ್ನ ಉಲ್ಲಂಘನೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ರೀತಿಯಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಸರ್ಕಾರದ ವಿರುದ್ಧ ಸದ್ಯ ವಿಪಕ್ಷಗಳು ಕಿಡಿಕಾರ್ತಾ ಇದೆ, ಇನ್ನಿಲ್ಲದ ನಿಟ್ಟಿನಲ್ಲಿ ಕಿಡಿಕಾರ್ತಾ ಇದೆ. SIR ಪ್ರಕ್ರಿಯೆಯನ್ನ ನಿಮಗೆ ಯಾವ ಮಾನದಂಡಗಳಲ್ಲಿ ಹೇಳಿದ್ರು, ಮನೆಗೆ ಭೇಟಿ ಕೊಡಿ,
ಯಾರೆಲ್ಲ ಅನರ್ಹರಾಗಿದ್ದಾರೆ ಅವರನ್ನ ತೆಗೆದುಹಾಕಿ, ಯಾರೆಲ್ಲ ಹೊಸದಾಗಿ ವೋಟರ್ ಲಿಸ್ಟ್ಗೆ ಆಡ್ ಮಾಡಬೇಕು ಅವರನ್ನು ಸೇರಿಸಿ, ಜೊತೆಗೆ ಅವರು ಹೊರ ರಾಜ್ಯದವರಾಗಿದ್ರೆ ಅವರನ್ನ ಬಿಟ್ಬಿಡಿ. ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಕರ್ನಾಟಕದವರೇ ಪಡೆದುಕೊಳ್ಬೇಕು. ಈ ಆಯಾಮದಲ್ಲಿ SIR ಮಾಡಿ ಅಂತ ಅಂದ್ರೆ ನೀವು ಆ ಎಲ್ಲ ಮಾನದಂಡಗಳನ್ನ ಬಿಟ್ಟು ನೀವು ಮಸೀದಿಗೆ ಹೋಗಿ ಅಂತ ಯಾರಂದ್ರು, ಶಾದಿ ಮಹಲ್ಗೆ ಹೋಗಿ ಅಂತ ಯಾರಂದ್ರು, ಹೊಸದಾಗಿ ಏನಾದ್ರು ನೀವು ನಿಮಗೆ ಇಷ್ಟ ಬಂದಂತ ಮತಗಳನ್ನ ಹೆಚ್ಚಾಗಿ ಪಡಿಬೇಕು ಎಂಬ ಅರ್ಥದಲ್ಲಿ ಏನಾದ್ರು ಆಡ್ ಆನ್ ಮಾಡ್ತಿದ್ದೀರಾ? ಈ ಅರ್ಥದಲ್ಲಿ ಸದ್ಯ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದೆ ಮೈತ್ರಿ ಪಕ್ಷ, ಇಲ್ಲಿ ಬಿಜೆಪಿ ಮತ್ತೆ JDS. ಸದ್ಯ ಈಗ ಚುನಾವಣಾ ಆಯೋಗದ ಸೂಚನೆ ಉಲ್ಲಂಘನೆಯನ್ನ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಳಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ನೋಡಿ. SIR ನಲ್ಲಿ ರಾಜ್ಯ ಸರ್ಕಾರ ಷಡ್ಯಂತ್ರ ಮಾಡ್ತಿದೆ ಅಂತ ಗುಡುಗಿದ್ದಾರೆ BY ವಿಜಯೇಂದ್ರ. ಕಾಂಗ್ರೆಸ್ ಶಾಸಕರಿಂದ ಬೂತ್ ಮಟ್ಟದ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ. BLOಗಳು ಮನೆಗೆ ಬರ್ತಾರಲ್ಲ, ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ, ಅವರ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ ಇವರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜಯನಗರದಲ್ಲಿ ಮಸೀದಿ ಒಳಗೆ ಹೋಗಿ SIR ಪ್ರಕ್ರಿಯೆ ಮಾಡ್ತಿದ್ದಾರೆ. ಹಿಂದೂಗಳು ಮಸೀದಿಯೊಳಗೆ ಹೋಗೋಕೆ ಸಾಧ್ಯವಾಗ್ತಾನೆ ಇಲ್ಲ. ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ನೋಡಿ, ಸದ್ಯ SIR ಪ್ರಕ್ರಿಯೆ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ. ಒಂದ್ ಕಡೆಗೆ ಕೇಂದ್ರ ಸರ್ಕಾರ ಏನು 2028ರ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು SIR ಪ್ರಕ್ರಿಯೆ ಇದು 3ನೇ ಹಂತ ಜಾರಿಗೊಳಿಸಿರೋದು. ಮೊದಲೇದಾಗಿ ಬಿಹಾರ, ಗುಜರಾತ್ ಆ ಕಡೆ ಶುರು ಮಾಡ್ತು, ಒಳ್ಳೆ ರಿಸಲ್ಟ್ ಕೂಡ ಸಿಕ್ತು. ಹಾಗಾಗಿ ಈಗ 3ನೇ ಆಯಾಮದಲ್ಲಿ ಈ SIR ಪ್ರಕ್ರಿಯೆ ಶುರುವಾಗಿರುವಂತದ್ದು. ಸದ್ಯ ಈ SIR ನಲ್ಲಿ ರಾಜ್ಯ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದ ಅಧಿಕಾರಿಗಳನ್ನ ಅವ್ರಿಗೆ ಹೇಗ್ ಬೇಕು ಹಾಗೆ ಆಟ ಆಡಿಸ್ತಿದೆ ಅಂತ ಹೇಳ್ಬಿಟ್ಟು ಗುಡುಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಸದ್ಯ ಈ ಕಾಂಗ್ರೆಸ್ ಶಾಸಕರಿಂದ ಅಧಿಕಾರಿಗಳು ದುರುಪಯೋಗ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಇಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದ್ ಕಡೆ ದೊಡ್ಡ ಮಟ್ಟದ ಆರೋಪ ಮಾಡ್ತಿದ್ದಾರೆ. ಜಯನಗರದಲ್ಲಿ ಮಸೀದಿ ಒಳಗೆ ಹೋಗಿ SIR ಮಾಡ್ತಿದ್ದಾರೆ. ಮಸೀದಿ ಒಳಗೆ ಯಾಕೆ ಹೋಗ್ಬೇಕು? ಮನೆಗೆ ಹೋಗಿ, ಮನೆಗೆ ಹೋದ್ರೆ ಇನ್ ಡೀಟೇಲ್ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ, ಅಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ನಮ್ಮ ಕರ್ನಾಟಕದವರ, ಎಷ್ಟು ಮತಗಳಿವೆ, ಎಷ್ಟು ಹೊಸದಾಗಿ ಸೇರ್ಪಡೆಯಾಗಬೇಕು ಮತ, ಆ ಮನೆಯಲ್ಲಿ ಯಾರಾದ್ರೂ ಮೃತಪಟ್ಟಿದ್ರೆ ಅವರನ್ನ ಅನರ್ಹ ಮಾಡ್ಬೇಕಾ, ತೆಗೆದುಹಾಕ್ಬೇಕಾ, ಈ ಲಿಸ್ಟ್ ನಿಮಗೆ ಮನೆಗೆ ಹೋದ್ರೆ ಸಿಗುತ್ತೆ. ಮಸೀದಿಗೆ ಯಾಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಸದ್ಯ BY ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ನೋಡಿ, ಹಿಂದೂಗಳು ಮಸೀದಿಯೊಳಗೆ ಹೋಗಕ್ ಸಾಧ್ಯವಾಗ್ತಿಲ್ಲ. ಈಗ ಬೂತ್ ಮಟ್ಟದ ಅಧಿಕಾರಿಗಳಿದಾರಲ್ಲ, BLOಗಳು, ಅವರಲ್ಲಿ ಒಂದಷ್ಟು ಜನ ಹಿಂದೂಗಳು ಇರ್ಬೋದು. ಅವರನ್ನ ನೀವು ಯಾಕೆ ಮಸೀದಿಯೊಳಗೆ ಕಳಿಸ್ತಿದ್ದೀರಾ? ಮಸೀದಿಯೊಳಗೆ ಅವ್ರು ಯಾಕೆ ಹೋಗ್ಬೇಕು? ಫಸ್ಟ್ ಆಫ್ ಆಲ್ ಈ ಆಯಾಮದಲ್ಲಿ ಸದ್ಯ BY ವಿಜಯೇಂದ್ರ ಪ್ರಶ್ನೆ ಇಟ್ಟಿದ್ದಾರೆ. ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಈ ಎಲ್ಲ ಆಯಾಮದಲ್ಲಿ ಕಾಂಗ್ರೆಸ್ ಸರ್ಕಾರ ಬೂತ್ ಮಟ್ಟದ ಅಧಿಕಾರಿಗಳನ್ನ ಅವ್ರಿಗೆ ಹೇಗ್ ಬೇಕು ಹಾಗೆ ಬಳಸ್ಕೊಳ್ತಾ ಇದೆ. ನೋಡಿ, ಈಗ ಒಂದಿಷ್ಟು ಮಾನದಂಡಗಳಿರುತ್ತಲ್ಲ SIR ನಲ್ಲಿ, ಅದರಲ್ಲಿ ಏನಾದ್ರೂ ಉಲ್ಲೇಖ ಮಾಡಿದ್ಯಾ SIR ಮಾಡೋದಕ್ಕೆ ಮಸೀದಿಗೆ ಹೋಗ್ಬೇಕು ಅಥವಾ ಕ್ರಿಶ್ಚಿಯನ್ ಇರುವಂತಹ ಜಾಗಕ್ಕೆ ಹೋಗ್ಬೇಕು ಅಂತ? ಏನು ಇಲ್ಲ. ಅದರಲ್ಲಿ ಉಲ್ಲೇಖ ಮಾಡಿರೋದು ಮನೆಗೆ ಭೇಟಿ ಕೊಡಿ, ಮನೆಯಲ್ಲಿರುವಂತವರ ಲೆಕ್ಕ ತಗೊಳ್ಳಿ, ಜೊತೆಗೆ ಅಲ್ಲಿ ಯಾರಾದ್ರೂ ಗೌರ್ಮೆಂಟ್ ಅಧಿಕಾರಿಗಳಿದ್ರೆ, ಜೊತೆಗೆ ಯಾರಾದ್ರೂ ಅಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು ಜೊತೆಗೆ ಇನ್ನಿತರೆ ಬೇರೆ ಕೆಲಸ ಮಾಡೋರಾಗಿರ್ಬೋದು, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಹೊಸದಾಗಿ ಆಡ್ ಆನ್ ಆಗಿರೋದು ತಗೊಳ್ರಿ, ಲಿಸ್ಟ್ಗಳನ್ನ ಆಡ್ ಆನ್ ಮಾಡ್ಕೊಳ್ಳಿ. ಯಾರೆಲ್ಲ ಬಿಟ್ಟಿದ್ದಾರೆ, ಮತ ಚಲಾಯಿಸೋದಕ್ಕೆ ಯಾರಿಗೆಲ್ಲ ಹಕ್ಕು ಸಿಕ್ಕಿಲ್ಲ, ಹೊಸದಾಗಿ ಯಾರೆಲ್ಲ ಮತ ಚಲಾಯಿಸೋರು ಈ ವರ್ಷದಿಂದ ಇದ್ರೆ ಅಂತವ್ರನ್ನ ಆಡ್ ಆನ್ ಮಾಡ್ಕೊಳ್ಳಿ. ಸೊ ಇದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಸೊ ಮತ ತೀವ್ರ ಪರಿಷ್ಕರಣೆ, ಇದರ ಆಯಾಮದಲ್ಲಿ SIR ಪ್ರಕ್ರಿಯೆ ಮಾಡಿ. ಅದನ್ನು ಬಿಟ್ಟು ನೀವು ಬೂತ್ ಮಟ್ಟದ ಅಧಿಕಾರಿಗಳನ್ನ ನಿಮ್ಮ ಕೈಗೊಂಬೆಯಾಗಿ ತೆಗೆದುಕೊಂಡು ನೀವು ಹೇಳ್ದಂಗೆ ಅವ್ರು ಕುಣಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ ಪಕ್ಷ ಇವಾಗ ನಡೀತಾ ಇರುವಂತಹ SIR ಪ್ರಕ್ರಿಯೆ ವಿಪಕ್ಷ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಎಂಬಂತ ನಿಟ್ಟಿನಲ್ಲಿ ಸದ್ಯ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ನಡೀತಾ ಇದೆ. 1 ತಿಂಗಳು ಸಮಯಾವಕಾಶ ಇರೋದು SIR ಪ್ರಕ್ರಿಯೆ ಮುಗಿಸೋದಕ್ಕೆ. ಹಾಗಾಗಿ ಈ SIR ಪ್ರಕ್ರಿಯೆ ಯಾವೆಲ್ಲ ಅಂಶಗಳನ್ನು ಒಳಗೊಂಡು, ಜೊತೆಗೆ ಇದು ಯಾವ ರೀತಿ ತೀವ್ರ ಒಂದು ಯುದ್ಧವಾಗಿ ಮಾರ್ಪಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಯಾಕಂತಂದ್ರೆ ಆಲ್ರೆಡಿ ರಾಮನಗರದಲ್ಲಿ ಈಗ JDS ಹಾಗೆ ಬಿಜೆಪಿ ಎರಡೂ ಮೈತ್ರಿ ಪಕ್ಷಗಳು ಈ ಒಂದು SIR ಪ್ರಕ್ರಿಯೆ ವಿರುದ್ಧ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ HD ಕುಮಾರಸ್ವಾಮಿ ಕೂಡ ಗರಂ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಪ್ರೆಸ್ ಮೀಟ್ ನಡೆಸಿ ಸುದೀರ್ಘವಾಗಿ ವಾಗ್ದಾಳಿ ನಡೆಸಿದ್ರು. ಮತ್ತೊಂದು ಕಡೆಗೆ ಈಗ BY ವಿಜಯೇಂದ್ರ ಕೂಡ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಆಯಾಮದಲ್ಲಿ ಅದರ ಮಧ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ 1 ತಿಂಗಳು ಪೂರ್ಣೈಸಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಸೊ ಇದು ಬಹಳ ಕುತೂಹಲ ಕೆರಳಿಸಿರೋದು SIR ಪ್ರಕ್ರಿಯೆ, ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅಧಿಕೃತವಾಗಿ CM ಆಗಿ 1 ತಿಂಗಳು ಪೂರ್ಣಗೊಳಿಸಿರೋದು. ಸೊ ಸಾಧಕ ಬಾಧಕ ಹೆಂಗ್ ಮುಂದುವರಿಯುತ್ತೆ, ಹೆಂಗೆ ಜಟಾಪಟಿ ಏರ್ಪಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು.